ಪಂದ್ಯಕ್ಕೂ ಮುನ್ನ ಕ್ಯಾಮರನ್ ಗ್ರೀನ್ ಅವರು ಮುಂಬೈ ಇಂಡಿಯನ್ಸ್ ಅನ್ನು ನಾಶ ಮಾಡಲು ಮಾಡಿದರು ಪ್ರತಿಜ್ಞೆ. ಇದ್ದಕ್ಕಿದ್ದಂತೆ ಮಾಡಿದರು ಇಂಥ ಘೋಷಣೆ. ನೀತಾ ಅಂಬಾನಿ ಸೇರಿದಂತೆ ಇಡೀ ಮುಂಬೈ ತಂಡ ನಡುಗಲು ಆರಂಭಿಸಿತು. ಒಂದು ಸಮಯದಲ್ಲಿ ಪಾಂಡ್ಯನ ಕಾರಣ ಎಂಐನಿಂದ ಅವಮಾನ ಮಾಡಿ ಹೊರಗಾಕಿದ್ದರು. ಆದರೆ ಈಗ ಕೋಪಗೊಂಡಿದ್ದಾನೆ ಗಾಯಗೊಂಡಿರುವ ಸಿಂಹ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಮತ್ತು ವಿರಾಟ್ ಕೊಹ್ಲಿಯಲ್ಲಿ ಯಾರು ಉತ್ತಮವಾದ ಆಟಗಾರ ಎಂದು ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, IPL 2024 ಆರಂಭವಾದಾಗಿನಿಂದ ಮುಂಬೈ ತಂಡದ ಪರಿಸ್ಥಿತಿ ಅಷ್ಟು ಉತ್ತಮವಾಗಿಲ್ಲ. ಏಕೆಂದರೆ ಇದುವರೆಗೆ ಮುಂಬೈ ತಂಡ ಆಡಿರುವ 4 ಪಂದ್ಯಗಳಲ್ಲಿ 3 ಪಂದ್ಯವನ್ನು ಹೀನಾಯವಾಗಿ ಸೋತಿದೆ ಮತ್ತು ಸದ್ಯಕ್ಕೆ ಡೆಲ್ಲಿ ವಿರುದ್ಧ ತನ್ನ ಮೊದಲ ಪಂದ್ಯವನ್ನು ಗೆದ್ದ ಮುಂಬೈ ತಂಡ ಪಾಯಿಂಟ್ಸ್ ಟೇಬಲ್ ನಲ್ಲಿ 8ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗೂ ಈಗ ಮುಂಬೈ ತಂಡ ತನ್ನ ಮುಂದಿನ ಪಂದ್ಯವನ್ನು RCB ವಿರುದ್ಧ ಏಪ್ರಿಲ್ 11ರಂದು ವಾಂಖೇಡೆ ಸ್ಟೇಡಿಯಂನಲ್ಲಿ ಆಡಲಿದೆ. ಆದರೆ ಈ ಪಂದ್ಯಕ್ಕೂ ಮುನ್ನವೇ ಮುಂಬೈ ತಂಡವನ್ನು ಸಂಪೂರ್ಣವಾಗಿ ನಾಶ ಮಾಡಲು RCBಯ ಒಬ್ಬ ಆಟಗಾರ ಸಿದ್ಧವಾಗಿದ್ದಾನೆ. ಹೌದು ಸ್ನೇಹಿತರೆ, ಈ ಆಟಗಾರನ ಹೆಸರು ಕ್ಯಾಮರನ್ ಗ್ರೀನ್. ಏಕೆಂದರೆ ಕಳೆದ ವರ್ಷ ಮುಂಬೈ ತಂಡದಲ್ಲಿದ್ದ ಕ್ಯಾಮರನ್ ಗ್ರೀನ್ ಅವರನ್ನು ಎಂಐನ ಮ್ಯಾನೇಜ್ಮೆಂಟ್ ಹೊರಗಾಕುವ ಮೂಲಕ ಗುಜರಾತ್ನ ನಾಯಕನಾಗಿದ್ದ ಹಾರ್ದಿಕ್ ಪಾಂಡ್ಯ ಅವರನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಂಡಿತು. ಇದಾದ ನಂತರ ವರ್ಲ್ಡ್ ಕ್ಲಾಸ್ ಬೆಸ್ಟ್ ಆಲ್ರೌಂಡರ್ ಆಗಿದ್ದ ಕ್ಯಾಮರನ್ ಗ್ರೀನ್ ಅವರಿಗೆ ಬಹಳ ಅವಮಾನವಾಯಿತು. ಆದ್ದರಿಂದ ಹೇಗಾದರೂ ಮಾಡಿ ಮುಂಬೈ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳಬೇಕು ಎಂದು ಸಿದ್ಧವಾಗಿರುವ ಕ್ಯಾಮರನ್ ಗ್ರೀನ್ ಅವರು ದೊಡ್ಡ ಹೇಳಿಕೆ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಕ್ಯಾಮರನ್ ಗ್ರೀನ್ ಅವರು ಮಾತನಾಡುವ ಮೂಲಕ ಮುಂದಿನ ಬರುವ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಅನ್ನು ಹೀನಾಯವಾಗಿ ಸೋಲಿಸಲು ನಮ್ಮ RCB ತಂಡ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಏಕೆಂದರೆ ಮುಂಬೈ ತಂಡದಲ್ಲಿ ಆಡಿರುವ ನನಗೆ ಅವರ ಪ್ಲಾನಿಂಗ್ ಹಾಗೂ ಸ್ಟ್ರಾಟಜಿಗಳ ಬಗ್ಗೆ ಉತ್ತಮವಾದ ಅರಿವಿದೆ. ಆದ್ದರಿಂದ ಅದನ್ನು ಅವರ ವಿರುದ್ಧವೇ ಬಳಸಿಕೊಂಡು ಅವರನ್ನು ಸೋಲಿಸಲು ಪ್ರಯತ್ನಿಸುತ್ತೇವೆ. ಮತ್ತು ಅಷ್ಟೇ ಅಲ್ಲದೆ ಕಳೆದ ಹಲವು ಪಂದ್ಯಗಳಿಂದ ಫ್ಲಾಪ್ ಆಗಿರುವ ನಾನು ಮುಂಬೈ ತಂಡದ ವಿರುದ್ಧ ಉತ್ತಮವಾದ ಕಂಬ್ಯಾಕ್ ಅನ್ನು ಮಾಡಿ ಅವರ ತಂಡದ ಬೌಲರ್ ಗಳ ಬೆವರಿಳಿಸಲು ಸಿದ್ಧವಾಗಿದ್ದೇನೆ. ಹಾಗೂ ಅಷ್ಟೇ ಅಲ್ಲದೆ ಬೌಲಿಂಗ್ ನ ಮುಖಾಂತರ ಕೂಡ ಮುಂಬೈನ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳ ವಿಕೆಟ್ ಅನ್ನು ಕಬಳಿಸುತ್ತೇನೆ ಎಂದು ಹೇಳಿದರು. ಕ್ಯಾಮರನ್ ಗ್ರೀನ್ ನೀಡಿದ ಈ ಹೇಳಿಕೆಯನ್ನು ಕೇಳಿ ಸ್ವತಃ ನೀತಾ ಅಂಬಾನಿ ಅವರು ಕೂಡ ಶಾಕ್ ಆದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ಮುಂಬೈ ಹಾಗೂ RCB ನಡುವೆ ನಡೆಯಲಿರುವ ರೋಚಕವಾದ ಪಂದ್ಯವನ್ನು ಯಾವ ತಂಡ ಗೆಲ್ಲಬಹುದು? ತಪ್ಪದೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.